ನಮಸ್ಕಾರ ಗೆಳೆಯರೆ, ತಮ್ಗೆಲ್ರಿಗೂ ಪ್ರಚಾ ಇನ್ಫೋ ಚಾನೆಲ್ಗೆ ಸ್ವಾಗತ. ಸೊ ಗೆಳೆಯರೆ, 2024ರ ವರ್ಷವು ಏನು ಮಾಡಲಿದೆ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ. ಯಾಕಂದರೆ ಯಾವಾಗಿಂದ ಈ ವರ್ಷ ಪ್ರಾರಂಭವಾಗಿದೆ, ಒಂದರ ನಂತರ ಒಂದು ಸತತವಾಗಿ ಸಿಹಿ ಸುದ್ದಿ ಹೊರ ಬರ್ತಾನೆ ಇದೆ. ವಿಶೇಷವಾಗಿ ಆಯಿಲ್ ಹಾಗೂ ಗ್ಯಾಸ್ನ ಸೆಕ್ಟರಲ್ಲಿ. ಆ್ಯಕ್ಚುಲಿ ನಿಮಗೆ ನೆನಪಿರಬಹುದು, ಮೊಟ್ಟ ಮೊದಲಿಗೆ ನಾನು ನಿಮಗೆ ಒಂದು ಸಂತೋಷದ ಸುದ್ದಿಯನ್ನು ಹೇಳಿದ್ದೆ. ಅದು ಏನಂದರೆ, ಕೃಷ್ಣಾ ಗೋದಾವರಿ ಬೇಸಿನಲ್ಲಿ ನಮಗೆ ತೈಲವು ಸಿಕ್ಕಿವೆ ಹಾಗೂ ಅದರ ಡ್ರಿಲ್ಲಿಂಗನ್ನು ಈಗ ನಾವು ಸ್ಟಾರ್ಟ್ ಮಾಡಿದ್ದೇವೆ ಮತ್ತು ತೈಲವನ್ನು ಹೊರತೆಗೆಯುವ ಪ್ರಕ್ರಿಯೆಯನ್ನು ನಾವು ಶುರು ಮಾಡಿದ್ದೇವೆ ಅನ್ನೋದು. ಅದರ ನಂತರ 3-4 ದಿನದ ಹಿಂದೆ ಒರಿಸ್ಸಾದ ಹತ್ತಿರ ಮಹಾನದಿ ಬೇಸಿನಲ್ಲಿ ನಮಗೆ ನ್ಯಾಚುರಲ್ ಗ್ಯಾಸ್ನ 2 ಬೃಹತ್ ಪ್ರಮಾಣದ ನಿಕ್ಷೇಪವು ಪತ್ತೆಯಾಗಿದೆ ಅನ್ನೋದು ಒಂದು ಸುದ್ದಿಯನ್ನು ನಿಮಗೆ ಕೊಟ್ಟಿದೆ. ಹಾಗೂ ಈಗ ಇದರ ಮುಂದಿನ ಸರ್ವೆಯು ಇನ್ನು ಜಾರಿಯಲ್ಲೇ ಇದೆ. ಆದರೆ ಈಗ ನಿಮಗೆ ಸಂತೋಷದ ಸುದ್ದಿ ಏನು ಹೇಳಲು ಹೋಗ್ತಾ ಇದ್ದೇನೆ, ಇದು ಎಲ್ಲಕ್ಕಿಂತ ದೊಡ್ಡದಾಗಿರುವಂತಹದ್ದು ಆಗಿದೆ. ಯಾಕಂದರೆ 6 ತಿಂಗಳ ಹಿಂದೆ ಒಂದು ಸುದ್ದಿ ಬಂದಿತ್ತು. ಅದು ಏನಂದರೆ, ಭಾರತವು ಬಹಳ ವೇಗದ ಗತಿಯಲ್ಲಿ ಅಂಡಮಾನ್ ಐಲ್ಯಾಂಡ್ನ ಸುತ್ತಮುತ್ತಲಿರುವ ಪ್ರದೇಶದಲ್ಲಿ ತೈಲದ ನಿಕ್ಷೇಪಗಳು ಪತ್ತೆ ಮಾಡುತ್ತಿದೆ ಅಂತ. ಹಾಗೆಯೇ ಅಲ್ಲಿ ಬೃಹತ್ ಪ್ರಮಾಣದ ತೈಲ ನಿಕ್ಷೇಪವು ಸಿಗಬಹುದು ಅಂತ ತಿಳಿದು ಬಂದಿತ್ತು. ಆ ನಂತರವೇ ಈಗಿಂದ 1 ತಿಂಗಳ ಹಿಂದೆ ಅಲ್ಲಿ ಬೃಹತ್ ಪ್ರಮಾಣದಲ್ಲಿ ತೈಲದ ನಿಕ್ಷೇಪವೂ ಕೂಡ ಪತ್ತೆಯಾಗಿದೆ. ಅವುಗಳು ಎಷ್ಟು ಬೃಹತ್ ಪ್ರಮಾಣದಲ್ಲಿ ಇದೆ ಅಂದರೆ, ಬಹುತೇಕ 120 ಬಿಲಿಯನ್ ಬ್ಯಾರೆಲ್ನ ಕಚ್ಚಾ ತೈಲವು ಇರುವ ಸಂಭವನೆ ಇದೆ. ಹಾಗೂ ಈಗ ಸದ್ಯಕ್ಕೆ ನಾವು ಮುಂದಿನ ಸರ್ವೆಯನ್ನು ಮಾಡ್ತಾ ಇದ್ದೇವೆ. ಆ್ಯಕ್ಚುಲಿ ನೀವು ನಿಮ್ಮ ಸ್ಕ್ರೀನ್ ಮೇಲೆ ನೋಡಿ, ONGCಯು ನಮ್ಮ ಸರ್ವೆ ಕಂಪ್ಲೀಟ್ ಆಗಿದೆ ಅನ್ನೋ ಒಂದು ಬಹಳ ಸಂತೋಷದ ಸುದ್ದಿಯನ್ನು ಕೊಟ್ಟಿದೆ. ಅಷ್ಟೇ ಅಲ್ಲದೆ ಇವರು ಏನು ಹೇಳಿದ್ದಾರೆ ಅಂದರೆ, ನಾವು 70ಕ್ಕಿಂತ ಹೆಚ್ಚು ಎಂಥ ಲೊಕೇಶನ್ಸನ್ನು ಐಡೆಂಟಿಫೈ ಮಾಡಿದ್ದೀವಿ ಅಂದರೆ, ಈಗ ಅಲ್ಲಿ ನಾವು ಡ್ರಿಲ್ಲನ್ನು ಮಾಡಲಿದ್ದೇವೆ ಅಂತ. ಹೌದು ಗೆಳೆಯರೆ, ಡ್ರಿಲ್ಲಿಂಗ್ ಲೊಕೇಶನ್ ಸಿಗೋದು ಬಹಳಷ್ಟು ಕ್ರೂಷಿಯಲ್ ಆಗಿರ್ತದೆ. ಯಾಕಂದರೆ ಕಚ್ಚಾ ತೈಲ ಎಲ್ಲಿದೆ ಅನ್ನೋದನ್ನು ನೀವಂತೂ ಪತ್ತೆ ಹಚ್ಚಬಹುದು. ಆದರೆ ಯಾವ ಲೊಕೇಶನ್ನಲ್ಲಿ ಎಲ್ಲಕ್ಕಿಂತ ಹೆಚ್ಚು ಕಚ್ಚಾ ತೈಲವು ಸಿಗ್ತದೆ ಅನ್ನೋದು ಬಹಳ ಕ್ರೂಷಿಯಲ್ ಆಗಿರ್ತದೆ. ಯಾಕಂದರೆ ನೀವು ಅನ್ಕೋಬಹುದು, ನೆಲದಲ್ಲಿ ಒಂದು ಚೌಕಾಕಾರದ ಕೋಣೆ ಇರಬಹುದು, ಅಲ್ಲಿ ಎಲ್ಲ ತೈಲವು ತುಂಬಿರ್ತದೆ, ಅಲ್ಲಿ ನಾವು ಕೇವಲ ಒಂದು ಪೈಪನ್ನು ಹಾಕಿ ಎಲ್ಲವನ್ನು ತೆಗೆಯಬಹುದು ಅಂತ. ಆದರೆ ಇದು ಹಾಗಲ್ಲ ಗೆಳೆಯರೆ. ಯಾಕಂದರೆ ಅಲ್ಲಿ ಸಣ್ಣ ಸಣ್ಣ ಪಾಕೆಟ್ಗಳು ಇರ್ತವೆ. ಆದರೆ ನಮಗೆ ಕೇವಲ ದೊಡ್ಡದನ್ನೇ ಟಾರ್ಗೆಟ್ ಮಾಡಬೇಕಾಗ್ತದೆ. ಯಾಕಂದರೆ ಈಗ ನಮಗೆ ಕಚ್ಚಾ ತೈಲ ಸಿಕ್ಕಿದೆ, ಅದನ್ನು ಫ್ರೀಯಾಗಿ ತೆಗಿಬೇಕಂತೇನಿಲ್ಲ. ಸೊ ಅದಕ್ಕಾಗಿಯೇ ಆಯಿಲ್ ರಿಗ್ಗನ್ನು ಮಾಡುವುದಕ್ಕಾಗಿಯೇ ನಮಗೆ ಶತಕೋಟಿ ಡಾಲರನ್ನು ಖರ್ಚು ಮಾಡಬೇಕಾಗ್ತದೆ. ವಿಶೇಷವಾಗಿ ನಾವು ಸಮುದ್ರದಲ್ಲಿರುವಂಥ ಬಾವಿಗಳಿಂದ ಕಚ್ಚಾ ತೈಲವನ್ನು ತೆಗೆಯುವುದು ಬಹಳಷ್ಟು ಎಕ್ಸ್ಪೆನ್ಸಿವ್ ಆಗಿರ್ತದೆ. ಯಾಕಂದರೆ ನಿಮಗೆ ಎಂಥ ಒಂದು ಆಯಿಲ್ ರಿಗ್ಗನ್ನು ಮಾಡಬೇಕಾಗ್ತದೆ ಅಂದರೆ, ಅವುಗಳು ಸಮುದ್ರದ ಬಿರುಗಾಳಿಗೂ ನಿಲ್ಲುವಂಥದ್ದಾಗಿರಬೇಕು. ಎಲ್ಲ ಸೌಕರ್ಯಗಳು ಅಲ್ಲಿರಬೇಕು. ಕೆಲಸ ಮಾಡುವಂಥ ಜನರಿಗಾಗಿ ಒಂದು ಸೇಫ್ಟಿಯ ಗಮನವನ್ನು ಕೊಡಲಾಗ್ತದೆ. ಇದನ್ನು ಹೊರತು ಸಮುದ್ರದಿಂದ ತೈಲವನ್ನು ತೆಗೆಯುವಂಥ ಮಷಿನ್ಗಳು ಏನಿರ್ತವೆ, ಅಲ್ಲಿನ ಬಾವಿಗಳು ಇರ್ತವೆ, ಆ ಸೆಕ್ಟರನ್ನು ವೆಲ್ ಅಂತ ಹೇಳಲಾಗ್ತದೆ. ಅದಕ್ಕಾಗಿ ಅಲ್ಲಿ ಬರುವಂಥ ಮಷಿನ್ಗಳು ಅಲ್ಟ್ರಾ ಎಕ್ಸ್ಪೆನ್ಸಿವ್ ಆಗಿರ್ತವೆ. ಒಂದೊಂದು ಮಷಿನ್ನ ಬೆಲೆ $multi-million ಡಾಲರ್ಗಳಾಗಿರ್ತವೆ. ಅದರ ನಂತರ ಎಲ್ಲಕ್ಕಿಂತ ಕಠಿಣವಾದ ಪ್ರೊಸೆಸ್ ಯಾವುದಿದೆ ಅಂದರೆ, ನೆಲದ ಒಳಗೆ ಪೈಪನ್ನು ಹಾಕಿ ಆ ವೆಲ್ಲನ್ನು ಅಗೆಯುವುದು. ಅದರಲ್ಲಿದ್ದ ಮಣ್ಣನ್ನು ತೆಗೆದು ಅದರಲ್ಲಿ ಪೈಪನ್ನು ಹಾಕುವಾಗ ಆಗ ಆ ಪ್ರೊಸೆಸ್ಸಲ್ಲಿ ಬಹಳಷ್ಟು ಹೆಚ್ಚು ಖರ್ಚಾಗ್ತದೆ. ಸೊ ಅದಕ್ಕಾಗಿಯೇ ದೊಡ್ಡ ಬಾವಿಯ ತೈಲಗಳು ಏನಿರ್ತವೆ ಅವುಗಳನ್ನೇ ಇಲ್ಲಿ ಟಾರ್ಗೆಟ್ ಮಾಡಲಾಗ್ತದೆ ಹಾಗೂ ಅದರಿಂದಲೇ ತೈಲವನ್ನು ತೆಗೆಯಲಾಗ್ತದೆ. ಸೊ ಅದಕ್ಕಾಗಿ ಕಚ್ಚಾ ತೈಲದ ಸಣ್ಣ ಬಾವಿಗಳು ಏನಿರ್ತದೆ, ಇದನ್ನು ಹೊರತು ಮೀಡಿಯಂ ಸೈಜ್ ಇರುವಂಥದ್ದನ್ನು ಹಾಗೇನೆ ಬಿಟ್ಟುಬಿಡ್ತಾರೆ. ಅದಕ್ಕೆ ಟಚ್ನು ಮಾಡುವುದಿಲ್ಲ. ಯಾಕಂದರೆ ಅದರೊಳಗಿಂದ ತೈಲವನ್ನು ಹೊರ ತೆಗಿಬೇಕು ಅಂದರೆ, ಅದೇನು ಹೇಳ್ತಾರಲ್ಲ, ದುಡಿಮೆ $100 ಅಂದರೆ ಖರ್ಚು ಮಾಡೋದು $400 ಹಾಗಾಗ್ಬಿಡ್ತದೆ. ಅದಕ್ಕಾಗಿಯೇ ವೆಲ್ನ ಈ ಲೊಕೇಶನನ್ನು ಹುಡುಕೋದು ಎಲ್ಲಕ್ಕಿಂತ ಕಠಿಣವಾಗಿರುವಂಥ ಪ್ರೋಸೆಸ್ ಆಗಿತ್ತು. ಈಗಂತೂ ಇದನ್ನು ಕಂಪ್ಲೀಟ್ ಮಾಡಲಾಗಿದೆ ಹಾಗೂ ಬಹುತೇಕ 70 ಲೊಕೇಶನ್ಸ್ಗಳು ಇವೆ ಅಂತ ಹೇಳಲಾಗುತ್ತಿದೆ. ಹಾಗೆ ಎಲ್ಲಕ್ಕಿಂತ ವಿಶೇಷವಾದದ್ದು ಏನಂದರೆ, ಇದೇ ವರ್ಷ ಮೇ ತಿಂಗಳಲ್ಲಿ ಅಂದರೆ ಇವತ್ತಿಂದ 4 ತಿಂಗಳ ನಂತರ ಇಲ್ಲಿಂದ ಕಚ್ಚಾ ತೈಲದ ಬಾವಿಯಿಂದ ತೈಲವನ್ನು ಹೊರತೆಗೆಯುವ ಕೆಲಸವು ಪ್ರಾರಂಭವಾಗಿ ಬಿಡ್ತದೆ. ಹಾಗೂ ಇದರಿಂದಾಗಿ ಭಾರತಕ್ಕೆ ಬಹಳಷ್ಟು ಹೆಚ್ಚು ಸಹಾಯವಾಗಲಿದೆ. ಯಾಕಂದರೆ 120 ಬಿಲಿಯನ್ ಬ್ಯಾರೆಲ್ ಕಚ್ಚಾ ತೈಲವನ್ನು ನಾವು ಕ್ಯಾಲ್ಕುಲೇಟ್ ಮಾಡುವುದಾದರೆ ಆಗ ಭಾರತಕ್ಕೆ 4 ಮಿಲಿಯನ್ ಪರ್ ಡೇ ಅವಶ್ಯಕತೆ ಇದೆ. ಅಂದರೆ 70 ವರ್ಷಗಳ ನಮ್ಮ ಅವಶ್ಯಕತೆಯನ್ನು ಪೂರ್ತಿ ಮಾಡಲಿದೆ. ಆದಾಗ್ಯೂ ಈಗಂತೂ ಆಗೋದಿಲ್ಲ. ಯಾಕಂದರೆ ನಾವು ಕೇವಲ ದೊಡ್ಡ ಬಾವಿಗಳಿಂದಲೇ ತೈಲವನ್ನು ತೆಗೆಯಲಿದ್ದೇವೆ ಮತ್ತು ಸಣ್ಣ ಭಾಗಗಳ ಬಾವಿಯನ್ನು ನಾವು ಹಾಗೇನೆ ಬಿಟ್ಬಿಡಬೇಕಾಗ್ತದೆ. ಹಾಗೇನೆ ಏನು 120 ಬಿಲಿಯನ್ನ ಒಂದು ರೇಷೋ ಇದೆ, ಇದರಲ್ಲಿ ಸಣ್ಣ ಹಾಗೂ ಮಧ್ಯಮ ವರ್ಗದ ಬಾವಿಗಳು ಕೂಡ ಒಳಗೊಂಡಿದೆ. ಇಂಥದ್ರಲ್ಲಿ ಅವುಗಳನ್ನು ನಾವು ಸೇರಿಸಿದರೂ ನಮಗೆ ಹೆಚ್ಚು ಕಡಿಮೆ ಅಂದರೂ 50ರಿಂದ 60 ಬಿಲಿಯನ್ ಬ್ಯಾರೆಲ್ ತೈಲವು ಸಿಗಲೇಬೇಕು. ಹಾಗೆಯೇ ಇದನ್ನು ನಂಬಿ ಗೆಳೆಯರೆ, ಇದರಿಂದ ನಮಗೆ ಬಹಳಷ್ಟು ಸಹಾಯವಾಗಲಿದೆ, ವಿಶೇಷವಾಗಿ ಸರ್ಕಾರಕ್ಕೆ. ಯಾಕಂದರೆ ಈ ಸಮಯದಲ್ಲಿ ನಮ್ಮ ವ್ಯಾಪಾರದ ನಷ್ಟವು ಕಡಿಮೆ ಅಂದ್ರೂ $20 ಬಿಲಿಯನ್ ಪರ್ ಮಂತ್ ಆಗುತ್ತಿದೆ.
ಅಂದರೆ ನಮಗೆ ಪ್ರತಿ ತಿಂಗಳು $20 ಬಿಲಿಯನ್ ನಷ್ಟವಾಗ್ತದೆ. ಹಾಗಾಗಿ ಅವಶ್ಯಕತೆಯನ್ನು ಪೂರ್ತಿ ಮಾಡುವುದಕ್ಕಾಗಿ ಸರ್ಕಾರಕ್ಕೆ ಸಾಲವನ್ನು ತೆಗೆದುಕೊಳ್ಳಬೇಕಾಗ್ತದೆ. ಯಾಕಂದರೆ ನಾವು ಹೆಚ್ಚಾಗಿ ಯಾವ ವಸ್ತುಗಳನ್ನು ಖರೀದಿ ಮಾಡ್ತೇವೆ ಅದರಲ್ಲಿ ಕಚ್ಚಾ ತೈಲವು ಒಂದು ದೊಡ್ಡ ಭಾಗವಾಗಿದೆ. ನಾವು ಕಚ್ಚಾ ತೈಲವನ್ನು ಖರೀದಿ ಮಾಡಲಿಲ್ಲ ಅಂದರೆ ನಮಗೆ ವ್ಯಾಪಾರದ ನಷ್ಟವಾಗುವುದಿಲ್ಲ. ಸರ್ಕಾರಕ್ಕೆ ಮತ್ತಷ್ಟು ಸಾಲವನ್ನು ತೆಗೆದುಕೊಳ್ಳುವ ಅವಶ್ಯಕತೆಯೂ ಇರುವುದಿಲ್ಲ. ಆದಾಗ್ಯೂ ಈ ವಿಷಯದ ಬಗ್ಗೆ ಬರುವಂಥ ಸಮಯದಲ್ಲಿ ಇನ್ನು ದೃಢವಾಗಿರುವಂಥ ಮಾಹಿತಿಯೂ ಸಿಗಲಿದೆ. ಇದರಿಂದ ಎಲ್ಲವೂ ಕ್ಲಿಯರ್ ಆಗಲಿದೆ. ಯಾವಾಗ ಈ ಸುದ್ದಿ ಬರ್ತದೆ ತಕ್ಷಣ ನಾನು ನಿಮಗೆ ತಿಳಿಸಲು ಬಯಸುತ್ತೇನೆ. ಅದಕ್ಕಾಗಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ.